ಶ್ರೀ ಗುರುಭ್ಯೋ ನಮಃ. ಸಜ್ಜನರಿಗೆಲ್ಲ ಈ ಗುರುಚರಣ ಸೇವಕ ಅಭಿನಂದನ್ ಸ್ವಾಮೀಜಿ ಮಾಡುವ ಅನಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಇವತ್ತಿನ ನುಡಿಮುತ್ತು ನನಗೆ ಕೇವಲ ಒಂದು ಲೇಖನವಲ್ಲ, ಅದು ಒಂದು ಆಂತರಿಕ ಜಾಗೃತಿ, ಒಂದು ದೊಡ್ಡ ಪಾಠವಾಗಿ ಪರಿಣಾಮ ಬೀರಿತು. ಮೊದಲಿನಲ್ಲಿ ಯಾರೇ ಕರೆ ಮಾಡಿ ಈ ವಾರದ ನುಡಿಮುತ್ತು ಬಹಳ ಚೆನ್ನಾಗಿದೆ ಎಂದಾಗ ನನಗೆ ತುಂಬ ಸಂತೋಷವಾಗುತ್ತಿತ್ತು. ಆ ಮಾತುಗಳನ್ನು ಕೇಳಿದಾಗ ನನ್ನ ಬರವಣಿಗೆ ಜನರಿಗೆ ಉಪಯೋಗವಾಗುತ್ತಿದೆ ಎಂಬ ಸಂತೋಷ ನನ್ನೊಳಗೆ ಮೂಡುತ್ತಿತ್ತು. ನಿಧಾನವಾಗಿ ಆ ಸಂತೋಷದಲ್ಲಿ ಒಂದು ಸೂಕ್ಷ್ಮ ಅಹಂಕಾರವು ಮಿಶ್ರವಾಗತೊಡಗಿತು. ನಾನು ಚೆನ್ನಾಗಿ ಬರೆಯುತ್ತಿದ್ದೇನೆ ಎಂಬ ಭಾವನೆ ಮನಸ್ಸಿನಲ್ಲಿ ಮೂಡತೊಡಗಿತು. ಆದರೆ ತಕ್ಷಣವೇ ಜೀವನವೇ ಒಂದು ಪಾಠ ಕಲಿಸಿಬಿಟ್ಟಿತು. ಮುಂದಿನ ನುಡಿಮುತ್ತಿಗಾಗಿ ನಾನು ಕುಳಿತಿದ್ದೆ. ಸಾಧಾರಣವಾಗಿ 7 ದಿನಗಳ ಸಮಯದಲ್ಲಿ ಒಂದು ನುಡಿಮುತ್ತಿನ ತಾತ್ಪರ್ಯ ಬರೆಯಲು ಸುಮಾರು 3 ರಿಂದ 4 ದಿನಗಳು ಬೇಕಾಗುತ್ತವೆ. 5 ದಿನಗಳಾದರೂ ಒಂದೇ ಒಂದು ವಿಷಯವು ಮನಸ್ಸಿಗೆ ಬರಲಿಲ್ಲ. ಬರೆಯಬೇಕೆಂಬ ಆಸೆ ಇದ್ದರೂ ಪದಗಳು ಬರಲಿಲ್ಲ, ಚಿಂತನೆಗಳು ಹರಿಯಲಿಲ್ಲ, ಮನಸ್ಸು ಖಾಲಿಯಾಗಿಬಿಟ್ಟಿತ್ತು. ಆಗ ನನಗೆ ಅರ್ಥವಾಯಿತು, ಇದು ನನ್ನ ಶಕ್ತಿಯಲ್ಲ, ನಾನು ಎಷ್ಟೇ ಪ್ರಯತ್ನಿಸಿದರೂ ಏನೂ ಸಾಧ್ಯವಾಗುವುದಿಲ್ಲ. ಕೊನೆಗೆ 6ನೇ ದಿವಸ ಬುಧವಾರದಂದು ಮನಸ್ಸು ನೊಂದ ಸ್ಥಿತಿಯಲ್ಲಿ ಗುರುಗಳ ಮುಂದೆ ಪ್ರಾರ್ಥನೆ ಮಾಡಿದೆ. ಗುರುಗಳೇ, ನಾಳೆ ಗುರುವಾರದ ನುಡಿಮುತ್ತಿಗೆ ವಿಷಯ ಬರುವಂತೆ ಆಶೀರ್ವದಿಸಿ ಎಂದು. ಆಶ್ಚರ್ಯವೇನೆಂದರೆ 4-5 ದಿನಗಳು ತೆಗೆದುಕೊಳ್ಳುವ ಸಮಯ ಕೆಲವೇ ಗಂಟೆಯೊಳಗಡೆ ಮನಸ್ಸಿನಲ್ಲಿ ಒಂದು ಬೆಳಕು ಮೂಡಿತು. ಚಿಂತನೆಗಳು ಹರಿಯತೊಡಗಿದವು. ಪದಗಳು ಸ್ವತಃ ಬಂದು ಸರಿಯುತ್ತಾ ಹೋದವು. ಯಾವುದೇ ಕಷ್ಟವಿಲ್ಲದೆ ನುಡಿಮುತ್ತು ಸಂಪೂರ್ಣವಾಗಿ ಬರೆದು ಮುಗಿಸಿದೆನು. ಆ ಕ್ಷಣದಲ್ಲಿ ನನ್ನೊಳಗೆ ಒಂದು ಗಾಢವಾದ ಅರಿವು ಮೂಡಿತು. ನಾನು ಬರೆಯುವುದಿಲ್ಲ, ಬರೆಸುತ್ತಿರುವವರು ಗುರುಗಳು, ನಾನು ಕೇವಲ ಒಂದು ನಿಮಿತ್ತ ಮಾತ್ರ ಎಂಬ ಸತ್ಯ. ಕಲಮು ನನ್ನದು ಅಲ್ಲ, ಕಲಮನ್ನು ಚಲಿಸುವ ಶಕ್ತಿಯೂ ನನ್ನದಲ್ಲ, ಅದೆಲ್ಲವೂ ಆ ಗುರುಗಳ ಕೃಪೆ ಎಂದು. ಅದೇ ನಿಜವಾದ ಸತ್ಯ. ನಾವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ನಾನು ಎಂಬ ಭಾವನೆ ಕಡಿಮೆಯಾಗಬೇಕು, ಅದು ಅವರ ಕೃಪೆ ಎಂಬ ಭಾವನೆ ಹೆಚ್ಚಾಗಬೇಕು. ಈ ಅನುಭವ ನನಗೆ ಸತ್ಯದ ಶಕ್ತಿಯನ್ನು ಮತ್ತೊಮ್ಮೆ ತೋರಿಸಿತು. ಸತ್ಯ ಎಂದರೆ ಕೇವಲ ಮಾತಿನಲ್ಲಿರುವ ಸತ್ಯವಲ್ಲ, ನಾನು ಮಾಡುತ್ತಿದ್ದೇನೆ ಎಂಬ ಅಹಂಕಾರವನ್ನು ಬಿಡಿಸಿ ನನ್ನ ಮೂಲಕ ಆಗುತ್ತಿದೆ ಎಂಬ ವಿನಮ್ರತೆಯನ್ನು ಅರಿಯುವುದೇ ನಿಜವಾದ ಸತ್ಯ. ಈ ಅನುಭವ ನನ್ನ ಮನಸ್ಸನ್ನು ಮೃದುವಾಗಿಸಿತು, ವಿನಮ್ರತೆಯನ್ನು ಕಲಿಸಿತು, ಗುರುಗಳ ಮೇಲೆ ಭಕ್ತಿ ಹೆಚ್ಚಿಸಿತು. ಇಂದಿನಿಂದ ನನಗೆ ಸ್ಪಷ್ಟವಾಯಿತು, ನಾನು ಮಾಡುವ ಸೇವೆ, ನಾನು ಬರೆಯುವ ಪದಗಳು, ನಾನು ಯೋಚಿಸುವ ಚಿಂತನೆಗಳು ಇವೆಲ್ಲವೂ ಅವರ ಕೃಪೆಯಿಂದಲೇ ಸಾಧ್ಯವಾಗುತ್ತಿದೆ. ಈ ಸತ್ಯವನ್ನು ಅರಿತಾಗ ನನ್ನ ಮನಸ್ಸಿನಲ್ಲಿ ಒಂದು ವಿಶಿಷ್ಟ ಶಾಂತಿ ಮೂಡುತ್ತಿತ್ತು. ಹೌದು, ಸತ್ಯಕ್ಕೆ ಅಷ್ಟೊಂದು ಶಕ್ತಿ ಇದೆ. ಅದು ನಮ್ಮನ್ನು ನಮ್ಮಿಂದಲೇ ಹೊರತೆಗೆದು ದೈವಿಕತೆಯ ಕಡೆಗೆ ಕರೆದೊಯ್ಯುತ್ತದೆ. ಇಂದು ಆ ಸತ್ಯ ಮತ್ತೆ ಸಾಬೀತಾಯಿತು ಮತ್ತು ನನ್ನ ಹೃದಯದಿಂದ ಒಂದೇ ಮಾತು ಹೊರಬರುತ್ತದೆ, ಅದು ನಾನಲ್ಲ, ಅದು ಗುರುಗಳ ಕೃಪೆ. ಇದನ್ನೇ ಅರ್ಥ ಮಾಡಿಕೊಳ್ಳಲು ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳು
ಒಂದು ಅಮೂಲ್ಯ ವಚನವನ್ನು ಬರೆದಿದ್ದಾರೆ. ಬನ್ನಿ ಹಾಗಿದ್ದರೆ ಆ ಅಮೂಲ್ಯ ವಚನವನ್ನು ಕೇಳೋಣ. ನಿತ್ಯ ಸತ್ಯನೇ ಮಹಾತ್ಮ, ನಿತ್ಯ ಸತ್ಯನೇ ಮಹಾತ್ಮ. ಸತ್ಯ ಎಂದರೆ ಕೇವಲ ಸುಳ್ಳು ಹೇಳದಿರುವುದು ಅಲ್ಲ. ಸತ್ಯ ಎಂದರೆ ನೈತಿಕತೆಯಿಂದ ಬದುಕುವುದು, ಧರ್ಮಕ್ಕಾಗಿ ನಿಲ್ಲುವುದು. ಉಪನಿಷತ್ತು ಸಹ ಅದೇ ಹೇಳುತ್ತದೆ, ಏನೆಂದರೆ ಸತ್ಯಮೇವ ಜಯತೆ, ಅಂದರೆ ಕೊನೆಯಲ್ಲಿ ಗೆಲ್ಲುವುದು ಸತ್ಯವೇ. ಆದರೆ ಇಂದಿನ ವಾಸ್ತವ ಸ್ಥಿತಿ ಬೇರೆಯೇ ಇದೆ. ನಾವು ಎಲ್ಲರೂ ಸತ್ಯದ ಮಹತ್ವವನ್ನು ತಿಳಿದಿದ್ದೇವೆ, ಆದರೆ ಜೀವನದಲ್ಲಿ ನಾವೇನೋ ಮಾಡುತ್ತಿದ್ದೇವೆ. ಸಣ್ಣ ಲಾಭಕ್ಕಾಗಿ ಸುಳ್ಳು, ಭಯದಿಂದ ಸುಳ್ಳು, ಅಭ್ಯಾಸದಿಂದ ಸುಳ್ಳು, ನಿಧಾನವಾಗಿ ಸುಳ್ಳು ನಮ್ಮ ಜೀವನದ ಭಾಗವಾಗಿ ಬಿಟ್ಟಿದೆ. ನಮ್ಮ ಕತೆ ಹೇಗಾಗಿದೆ ಎಂದರೆ, ಒಬ್ಬನು ಕನ್ನಡಿಯಲ್ಲಿ ತನ್ನ ಮುಖ ನೋಡಿ ಹೇಳಿದ, ಅರೆ ನನ್ನ ಮುಖವೆಲ್ಲ ಮಸಿಯಾಗಿದೆ. ಅವನು ತನ್ನ ಮುಖವನ್ನು ತೊಳೆಯದೆ ಕನ್ನಡಿಯನ್ನು ತೊಳೆಯುತ್ತಿದ್ದ. ಸಂದೇಶವೇನೆಂದರೆ, ಸಮಸ್ಯೆ ನಮ್ಮೊಳಗೇ ಇದೆ, ಆದರೆ ನಾವು ಹೊರಗಿನ ಲೋಕವನ್ನು ಬದಲಿಸಲು ಪ್ರಯತ್ನಿಸುತ್ತಿದ್ದೇವೆ. ಒಂದು ಸಣ್ಣ ಉದಾಹರಣೆ ಏನೆಂದರೆ, ಒಬ್ಬ ವ್ಯಕ್ತಿಗೆ ಫೋನ್ ಬರುತ್ತದೆ, ಅವನು ಹೇಳುತ್ತಾನೆ ನಾನು ಬ್ಯುಸಿ ಇದ್ದೇನೆ, ಆದರೆ ವಾಸ್ತವದಲ್ಲಿ ಅವನು ಖಾಲಿಯೇ ಇರುತ್ತಾನೆ. ಇದು ಸಣ್ಣ ಸುಳ್ಳು, ಆದರೆ ಇದೇ ಅಭ್ಯಾಸವಾಗಿ ದೊಡ್ಡವಾಗಿ ಬಿಡುತ್ತದೆ. ಹಾಗಿದ್ದರೆ ಮಹಾತ್ಮರೆಂದರೆ ಯಾರು? ದೊಡ್ಡವರು ಹೀಗೆ ಹೇಳುತ್ತಾರೆ, ಯಥಾ ಚಿತ್ತಂ ತಥಾ ವಾಚಃ, ಯಥಾ ವಾಚಃ ತಥಾ ಕ್ರಿಯಾಃ, ಚಿತ್ತವಾಚೆ ಕ್ರಿಯಾಯಾಂಚ ಸಾಧೂನಾಂ ಏಕರೂಪತ. ಅಂದರೆ ಮನಸ್ಸಿನಲ್ಲಿ ಏನಿದೆಯೋ ಅದೇ ಮಾತಿನಲ್ಲಿರಬೇಕು, ಮತ್ತು ಮಾತಿನಲ್ಲಿ ಏನಿದೆಯೋ ಅದೇ ಕ್ರಿಯೆಯಲ್ಲಿ ಕಾಣಬೇಕು. ಅಂದರೆ ಯೋಚನೆ, ಮಾತು ಮತ್ತು ನಡೆ ಈ ಮೂರು ಒಂದೇ ರೀತಿಯಲ್ಲಿ ಹೊಂದಿಕೊಂಡಿರಬೇಕು. ಈ ಮೂರು ಒಂದೇ ರೂಪದಲ್ಲಿರುವುದು ಸಾಧು ಸತ್ಪುರುಷರ ಮುಖ್ಯ ಲಕ್ಷಣವಾಗಿದೆ. ಹೆಚ್ಚು ಸ್ಪಷ್ಟವಾಗಿ ಹೇಳುವುದಾದರೆ, ಒಬ್ಬ ವ್ಯಕ್ತಿ ಮನಸ್ಸಿನಲ್ಲಿ ಒಳ್ಳೆಯದು ಯೋಚಿಸಿ ಮಾತಿನಲ್ಲಿ ಅದನ್ನೇ ಹೇಳಿ ಕ್ರಿಯೆಯಲ್ಲಿ ಅದನ್ನೇ ಅನುಸರಿಸಿದರೆ ಅವನು ನಿಜವಾದ ಸತ್ಪುರುಷನಾಗಿರುತ್ತಾನೆ. ಆದರೆ ಮನಸ್ಸಿನಲ್ಲಿ ಒಂದು, ಮಾತಿನಲ್ಲಿ ಮತ್ತೊಂದು, ನಡೆಗಳಲ್ಲಿ ಇನ್ನೊಂದು ಇದ್ದರೆ ಅದು ಕಪಟ ಮತ್ತು ಅಸತ್ಯದ ಲಕ್ಷಣವಾಗಿದೆ. ಹೀಗಾಗಿ ಈ ಶ್ಲೋಕವು ನಮಗೆ ಹೇಳುವುದೇನೆಂದರೆ, ನಮ್ಮ ಮನಸ್ಸು, ಮಾತು ಮತ್ತು ಕ್ರಿಯೆಗಳಲ್ಲಿ ಏಕತೆ ಇರಬೇಕು. ಅದೇ ನಿಜವಾದ ಸತ್ಯ ಮತ್ತು ಧಾರ್ಮಿಕ ಜೀವನದ ಗುರುತು. ನಮ್ಮೆಲ್ಲರ ಗೊತ್ತಿರುವ ಒಂದು ಉದಾಹರಣೆ ಏನೆಂದರೆ ಸತ್ಯ ಹರಿಶ್ಚಂದ್ರ. ರಾಜ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರನಾಗಿದ್ದು ಸತ್ಯ ಹೇಳಿದ್ದಕ್ಕಾಗಿಯೇ. ಅವನು ಜೀವನದಲ್ಲಿ ಒಂದೇ ಒಂದು ಮಾತಿನಲ್ಲಿ ಹೇಳಬೇಕಾದರೆ ಸತ್ಯಕ್ಕಾಗಿ ಎಲ್ಲವನ್ನೂ ತ್ಯಜಿಸಿದವನು. ರಾಜ್ಯವನ್ನು ಬಿಟ್ಟ, ಕುಟುಂಬವನ್ನು ಬಿಟ್ಟ, ಆದರೆ ಸತ್ಯವನ್ನು ಎಂದಿಗೂ ಬಿಡಲಿಲ್ಲ. ಅದಕ್ಕಾಗಿಯೇ ತಾನೇ ಅವನು ಇಂದಿಗೂ ಜೀವಂತವಾಗಿ ನಮ್ಮ ಮನಸ್ಸಿನಲ್ಲಿದ್ದಿದ್ದು. ನಾವೇನು ಹರಿಶ್ಚಂದ್ರನಂತೆ ದೊಡ್ಡ ಪರೀಕ್ಷೆ ಎದುರಿಸಬೇಕಾಗಿಲ್ಲ. ಆದರೆ ನಮ್ಮ ಜೀವನದಲ್ಲಿ ಸತ್ಯ ಹೇಳಬಹುದಾದಲ್ಲಿ ನಾವು ಸುಳ್ಳು ಹೇಳುತ್ತಿದ್ದೇವೆ, ಧರ್ಮ ಮಾಡಬಹುದಾದಲ್ಲಿ ನಾವು ತಪ್ಪಿಸಿಕೊಳ್ಳುತ್ತಿದ್ದೇವೆ. ಸಮಸ್ಯೆ ದೊಡ್ಡದಲ್ಲ, ನಮ್ಮ ಮನಸ್ಸಿನ ದುರ್ಬಲತೆ ದೊಡ್ಡದು. ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು 2ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ಹೀಗೆ ಹೇಳುತ್ತಾನೆ, ನಾಸತೋ ವಿದ್ಯತೆ ಭಾವಃ ನಾಭಾವೋ ವಿದ್ಯತೆ ಸತಃ ಎಂದು. ಅಂದರೆ ಅಸತ್ಯಕ್ಕೆ ಅಸ್ತಿತ್ವವೇ ಇಲ್ಲ, ಸತ್ಯವು ಎಂದಿಗೂ ನಾಶವಾಗುವುದಿಲ್ಲ. ಆದರೆ ನಾವು ಏನು ಮಾಡುತ್ತಿದ್ದೇವೆ? ಸಣ್ಣ ಲಾಭಕ್ಕಾಗಿ, ಭಯಕ್ಕಾಗಿ, ಸ್ವಾರ್ಥಕ್ಕಾಗಿ ನಾವು ಸುಳ್ಳನ್ನು ಆರಿಸುತ್ತೇವೆ. ಒಂದು ಕ್ಷಣ ಯೋಚಿಸಿ, ಸುಳ್ಳು ಹೇಳಿದಾಗ ಮನಸ್ಸಿನಲ್ಲಿ ಒಂದು ಭಯ ಬರುತ್ತದೆ.
ಇದು ಅವರಿಗೆ ಗೊತ್ತಾಗುತ್ತಿದೆಯಾ? ಆದರೆ ಸತ್ಯ ಹೇಳಿದಾಗ ನೋಡಿ, ಮನಸ್ಸು ಹಗುರವಾಗಿರುತ್ತದೆ, ಶಾಂತಿ ದೊರೆಯುತ್ತದೆ. ಇದುವೇ ಸತ್ಯದ ಶಕ್ತಿ. ಹಾಗಿದ್ದರೆ ನಿತ್ಯ ಸತ್ಯನೇ ಮಹಾತ್ಮ ಎಂಬ ತತ್ವವನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು? ಮೊದಲನೆಯದು, ಸತ್ಯದಲ್ಲಿ ನಿಲ್ಲಿ. ಯಾವ ಪರಿಸ್ಥಿತಿಯಲ್ಲೂ ನಾನು ಸತ್ಯ ಬಿಟ್ಟು ಹೋಗುವುದಿಲ್ಲ ಎಂಬ ಸಂಕಲ್ಪವನ್ನು ಮಾಡಿ. ಎರಡನೆಯದು, ಧರ್ಮ ಪಾಲನೆ. ಯಾರಿಗೂ ಅನ್ಯಾಯವನ್ನು ಮಾಡಬೇಡಿ, ಯಾರನ್ನು ನೋಯಿಸಬೇಡಿ, ಸಾಧ್ಯವಾದಷ್ಟು ಸಹಾಯ ಮಾಡಿ. ಇದೇ ನಿಜವಾದ ಧರ್ಮವಾಗಿದೆ. ಮೂರನೆಯದು, ಸ್ವಾರ್ಥ ಕಡಿಮೆ ಮಾಡಿ. ಇಂದಿನ ಪ್ರಸ್ತುತ ಸಮಸ್ಯೆ ಏನೆಂದರೆ, ನನಗೆ ಏನು ಸಿಗುತ್ತದೆ ಎಂಬ ಪ್ರಶ್ನೆಯನ್ನು ನಾವು ಕೇಳುತ್ತೇವೆ. ಆದರೆ ಮಹಾತ್ಮರ ಪ್ರಶ್ನೆ, ನಾನು ಈ ಸಮಾಜಕ್ಕೆ ಏನು ಕೊಡಬಹುದು ಎಂಬ ವಿಚಾರವನ್ನು ಮಾಡುತ್ತಾನೆ. ನಾಲ್ಕನೆಯದು, ಆತ್ಮ ಪರಿಶೀಲನೆ. ಪ್ರತಿದಿನ ರಾತ್ರಿ ಕೇಳಿಕೊಳ್ಳಿ, ಇಂದು ನಾನು ಸತ್ಯವಾಗಿ ಬದುಕಿದ್ದೇನಾ? ಅದೇ ನಮ್ಮ ಬೆಳವಣಿಗೆ ಇರಬೇಕು. ಮನಸ್ಸು ಶುದ್ಧವಾದರೆ ಮಾತು ಶುದ್ಧವಾಗುತ್ತದೆ, ಮಾತು ಶುದ್ಧವಾದರೆ ನಡೆ ಶುದ್ಧವಾಗುತ್ತದೆ, ನಡೆ ಶುದ್ಧವಾದರೆ ಜೀವನವೇ ಶುದ್ಧವಾಗಿ ಬಿಡುತ್ತದೆ. ಕೊನೆಯಲ್ಲಿ ಸಜ್ಜನರೇ, ಸತ್ಯವೇ ದೇವರು, ಸತ್ಯವೇ ಧರ್ಮ, ಸತ್ಯವೇ ಜೀವನ. ನಾವು ಸತ್ಯದಲ್ಲಿ ನಡೆಯುವ ನಿರ್ಧಾರ ಮಾಡಿದರೆ ದೇವರೇ ನಮ್ಮೊಳಗೆ ಬೆಳಗುತ್ತಾನೆ ಎಂಬ ಸತ್ಯವನ್ನು ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳು ಸತ್ಯದಲ್ಲಿ ನಡೆದು ಸತ್ಯ ದಾರಿಯಲ್ಲಿ ನಡೆದ ಮಹಾನ್ ಪುಣ್ಯಾತ್ಮರು. ಅಂತಹ ಗುರುಗಳನ್ನು ಪಡೆದ ನಾವೇ ಧನ್ಯರು. ಅವರ ಕೃಪೆಯಿಂದ ನಾವು ಎಲ್ಲರೂ ಈ ಸತ್ಯದ ಮಾರ್ಗದಲ್ಲಿ ನಡೆಯುವ ಶಕ್ತಿಯನ್ನು ಪಡೆಯೋಣ. ನಮ್ಮ ಜೀವನ ಸತ್ಯಮಯವಾಗಿ, ಶಾಂತಿಯುತವಾಗಿ, ಧಾರ್ಮಿಕವಾಗಿ ಅರಳಲಿ. ಹೀಗೆ ಹೇಳುತ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ನುಡಿಮುತ್ತಿನೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಹೀಗೆ ಹೇಳುತ್ತಾ ಇವತ್ತಿನ ದಿನಕ್ಕೆ ವಿದಾಯ ಹೇಳುತ್ತೇನೆ. ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಸದ್ಗುರು ಶ್ರೀ ಶಂಕರಾನಂದ ಸ್ವಾಮಿ ಮಹಾರಾಜ ಕೀ ಜಯ.